ನಾ ಒಂದೇ ಮೊದಲನೇದಾಗಿ ಹೇಳ್ತೀನಿ, ನಿಖಿಲ್ ಕುಮಾರಸ್ವಾಮಿ ಅವರು 100ಕ್ಕೆ 100 ಭಾಗ ಗೆದ್ದೇ ಗೆಲ್ತಾರೆ. ಇವ್ರು ಯಾವಾಗ್ಲೂ ಯೋಗೇಶ್ವರ್ಗೆ ಆಧುನಿಕ ಭಗೀರಥ ಅದೊಂದು ಬಿಟ್ರಿ ಏನೂ ಇಲ್ಲ. ನೀರ್ ತಂದ್ರು ಆಧುನಿಕ ಭಗೀರಥ, ನೀರ್ ತಂದ್ರು ಆಧುನಿಕ ಭಗೀರಥ. ನೋಡು ನೀನ್ ಹೀಗೆಲ್ಲ ಮಾತಾಡಿದ್ರೆ ನನಗೆ ಬಹಳ ಕಷ್ಟ ಆಗುತ್ತೆ. ಏನ್ ನಿನ್ನ ಉದ್ದೇಶ? ಏನ್ ನನ್ನ ಒಂಟಿಯಾಗಿ ಬಿಟ್ಟು ಹೋಗ್ಬೇಕು ಅಂತ ಮಾಡಿದ್ಯಾ? ಅಂಡೆಲ್ ತುಂಬ ಮಡಗಿರೋ ನೀರ ಲೋಡ್ ತಲ ಹಾಕೋದಂಗೆ ಇವ್ರು ಮಾಡ್ತಾ ಇರೋ ಕೆಲಸ. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ತುಂಬ ಮಡಗಿದವ್ರು ಯಾರು? ದೇವೇಗೌಡರು. ಕಟ್ತವ್ರು ಯಾರು ಅದನ್ನ? ಅದು ಇವರು ಲೋಡ್ ತಲ ಹಾಕೋ ಹೋಯ್ತವ್ರೆ. ಇದನ್ನ ಆಧುನಿಕ ಭಗೀರಥ ಇದು 2 ಮಾತು ಹೇಳ್ಬೇಕು ಅಂತ ನಾನು ಇಷ್ಟಪಡ್ತೀನಿ ಸರ್. ಯಾವುದೇ ಕಾರಣಕ್ಕೂ ನಿಖಿಲ್ ಕುಮಾರಸ್ವಾಮಿ ಅವರು ಗೆದ್ದೇ ಗೆಲ್ತಾರೆ, 100ಕ್ಕೆ 100% ಗೆದ್ದೇ ಗೆಲ್ತಾರೆ ಸರ್. ಟ್ಯಾಂಕ್ ಚಿನ್ನ. ಈ ಪ್ರೀತಿ, ಪ್ರೋತ್ಸಾಹ, ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ಥ್ಯಾಂಕ್ ಯು ಚಿನ್ನ. ಥ್ಯಾಂಕ್ ಯು. ಏನಾದರೂ ಕೆಲಸ ಮಾಡಿದಾರ ಸರ್? ಈ ನಾಲೆಗಳು, ಚಾನೆಲ್ಗಳಿಗೆ ನೀರು ತುಂಬಿಸೋದು ಬಿಟ್ಟು ಯೋಗೇಶ್ವರ್ ಅವರು ಏನಾದರೂ ಬೇರೆ ಅಭಿವೃದ್ಧಿ ಕೆಲಸಗಳು ನಿಮಗೆ ಗಮನಕ್ಕೆ ಬಂದಿರುವಂತದ್ದು ಸಾಮಾನ್ಯ ನಾಗರಿಕರಾಗಿ? ನಿಮ್ಗೆ ಯಾಕೆ ಬೇಕದು? ತಿಕಾ ಮುಚ್ಕೊಂಡು ಹೋಗಲ್ಲ. ನಮ್ಗೆ ಸಾಮಾನ್ಯ ಯೋಗೇಶ್ವರ್ ಅವ್ರು ಮಾಡಿರೋದು ನಮ್ಗೆ ಗೊತ್ತಿಲ್ಲ ಸರ್. ಹೇಳಿದ್ದೇನೆ, ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಯಾಕಂದ್ರೆ ಕುಮಾರಸ್ವಾಮಿ ಅವ್ರು ಮಾಡಿರೋದು ನಾವು ನೋಡಿದೀವಿ. ಈಗ ಪ್ರೆಸೆಂಟ್ ಆಗಿ ಈಗ ರೀಸೆಂಟ್ ಆಗಿ ಮೋರಿಗಳು ಮಾಡ್ತಿದ್ದಾರೆ, ರಸ್ತೆ ಕಾಮಗಾರಿಗಳು ಮಾಡ್ತಿದ್ದಾರೆ, ಸುಮಾರು ಕಣ್ಣು ಕಂಡಂಗೆ ಇಲ್ಲೇ ಮಾಡ್ತಿದ್ದಾರೆ. ಇವರು ಅದೊಂದು ನೀರೊಂದು ಏನ್ ಮಾತಾಯ್ತರು ನೀರು ಈಗ ಹೇಳುದು ನಾನು ಸಿದ್ದರಾಮಯ್ಯ ಅವ್ರಿಗೆ, ಅಕ್ಕಿದು ಇರ್ಲಿ, ಅವರು ಬಸ್ಸೊಂದು ಫ್ರೀ ಮಾಡ್ಬಾರ್ದಿತ್ತು. ಬಸ್ಸುನ್ ಬೇಡವಿತ್ತೆ. ಬೇಡ, ಯಾಕೆ 2,000 ಕೊಡ್ಬೇಡ್ದಿತ್ತು. ಗೇಯಲ್ರು ಹೋಯ್ತವ್ರು ನೋಡೋಗು. ಯಾವ ದೇವಸ್ಥಾನ, ಯಾವ ಇಡೀ ಕರ್ನಾಟಕನೇ ಊರು ಸುತ್ಕೊಬಿಟ್ಟವ್ರೆ, ಗಂಡಸ್ರು ಬಿಟ್ಬಿಟ್ಟು. ಯಾರ್ ಗೆಲ್ಬೇಕವಿ? ಅವೆಲ್ಲ ಗೊತ್ತಿಲ್ಲ ನಮ್ಗೆ. ಅವೆಲ್ಲ ಗೊತ್ತಿಲ್ಲ ಅಂದ್ರೆ ಹೆಂಗೆ? ಯಾರ್ ಗೆಲ್ಬೇಕು? ಅಸ್ತವ ಕಮಲವ ಅಸ್ತ ಖುಷಿ ನೋಡಪ್ಪ, ಕಾಸು ಕೊಡ್ತಾರೆ ಅನ್ಬಿಟ್ಟು. ಯೋನವ ನಿನ್ನ ಹೆಸರು? ಮಾತಾಡಿ ಸಾಕಾಗ್ ಬಂದಿರು ಅಣ್ಣ ನೀನು. ಅದಕ್ಕ ನಿಮ್ಮೂರಲ್ಲಿ ಮಾತಾಡಬಾರ್ದೆ? ಈ ಎಲ್ಲ ಕಡೆ ಒಂದ್ ಕಣ್ಣು ಇಟ್ಟಿರ್ತೀರಾ?